ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸಿಂಗ್ಗೆ ಸ್ವಾಗತ. ಇವತ್ತು ನಾವು ಒಂದು ಸೊಪ್ಪು ಮತ್ತು ಅಕ್ಕಿ ಬೇಳೆ ಎಲ್ಲ ಬೆಳೆಸ್ಬಿಟ್ಟು ಒಳ್ಳೆ ರುಚಿಕರವಾದಂತಹ ತಿಂಡಿ ಮಾಡೋದು ಹೇಗೆ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್.ಆರ್. ಶೆಟ್ಟಿ ಸಿಂಗ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನೋಡಿ, ದೋಸೆಗೆ ಇಲ್ಲಿ 3 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀವಿ. 1 ಗ್ಲಾಸ್ನಷ್ಟು ತೊಗರಿ ಬೇಳೆ ಇದೆ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತೆ, ಧನಿಯಾ. ನಾವು ಮೆಂತೆ ಮತ್ತು ಈ 3 ಗ್ಲಾಸ್ ಅಕ್ಕಿ ತೊಗರಿಬೇಳೆ ಸಪ್ರೇಟಾಗಿ ನೆನೆಸ್ಕೋಬೇಕು. ಜೊತೆಗೆ ಈ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ಸಪ್ರೇಟಾಗಿ ನೆನೆಸ್ಕೋಬೇಕು. ಈಗಾಗಲೇ ನೆನೆಸಿದ್ದಿದೆ ನೋಡಿ. ಇಲ್ಲಿ ಅಕ್ಕಿ, ಬೇಳೆ ಮತ್ತು ಮೆಂತೆ ಸಪ್ರೇಟಾಗಿ ನೆನೆಸಿದ್ವಿ. ನೀರನ್ನ ಶೋಧಿಸ್ಕೊಳ್ಳೋಣ. ರಾತ್ರಿ ನೆನೆಸಿದ್ವಿ ಇದನ್ನು. ಜೊತೆಗೆ ಈ ಕಡೆ ಒಣಮೆಣಸಿನ್ಕಾಯಿ, ಧನಿಯಾ. ಈ ನೀರು ಹೀಗೆ ಇರಲಿ, ರುಬ್ಬಕ್ಕೆ ಇದನ್ನು ಬಳಸ್ಕೊಳ್ಳೋಣ. ಮೊದಲಿಗೆ ನೀರು ಶೋಧಿಸ್ಕೊಂಡ್ಬಿಡೋಣ. ನೋಡಿ, ಮಿಕ್ಸಿ ಜಾರಿಗೆ ಈ ನೆನೆಸಿರುವಂತಹ ಅಕ್ಕಿ ಮತ್ತು ಬೇಳೆ, ಮೆಂತೆ ಇದನ್ನ ಹಾಕೋಣ. ಸ್ವಲ್ಪ ಜಾಸ್ತಿ ಇದೆ, 2 ಬ್ಯಾಚಲ್ಲಿ ರುಬ್ಕೊತೀನಿ ನಾನು. ಇದಕ್ಕೆ ನೋಡಿ ಕೊತ್ತಂಬರಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋಣ. ಈ ಶುಂಠಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನೆನೆಸಿರುವಂತಹ ಈ ಮೆಣಸಿನ್ಕಾಯಿ, ತಿರ್ಗಾ ನೀರು, ಧನಿಯಾ ಸ್ವಲ್ಪ ಇದಕ್ಕೆ ಹಾಕ್ಕೊತೀನಿ. ಇನ್ನು ಸ್ವಲ್ಪ ಈ ಬ್ಯಾಚಿಗೆ ಹಾಕ್ಕೊತೀನಿ ನಾನು. ಈಗ ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಒಂದು ಬ್ಯಾಚು ನುಣ್ಣಗೆ ರುಬ್ಕೋಬೇಕು, ಒಂದು ಬ್ಯಾಚು ಸ್ವಲ್ಪ ತರಿಯಾಗಿ ರುಬ್ಕೋಣ. ನೋಡಿ, ಇಷ್ಟು ರುಬ್ಕೊಂಡಿದ್ದೀವಿ. ಇದನ್ನು ಇದಕ್ಕೆ ಹಾಕೋಣ. ಇನ್ನು ಮಿಕ್ಕಿದ್ದಿತ್ತಲ್ವ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ತಿರ್ಗಾ ನೀರು ಹಾಕ್ಕೊಂಡು ರುಬ್ಕೋಣ. ನೋಡಿ, ಇನ್ನೊಂದು ಬ್ಯಾಚನ್ನು ರುಬ್ಬಿದಾಗಿದೆ. ಇದಕ್ಕೆ ಹಾಕ್ಕೊಂಬಿಡೋಣ. ಇದನ್ನ ಇವಾಗ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಆ ಕಡೆ ಚಟ್ನಿ ಮಾಡ್ಕೊಳ್ಳೋದ್ರಾಗೆ ಇದು ಸ್ವಲ್ಪ ನೆಂದ್ಕೊಳ್ಳುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಶುಂಠಿ ಹಾಕ್ಕೊತಾ ಇದ್ದೀನಿ ನೋಡಿ. ಜೊತೆಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋಣ. ಇದು ಸ್ವಲ್ಪ ಹುರ್ಕೋಬೇಕು. ನೋಡಿ, ಇಷ್ಟ ಆಗಿದೆಯಲ್ಲ. ಇದಕ್ಕೆ ನಾನಿಲ್ಲಿ ದಂಟು ಸೊಪ್ಪು ಬಳಸ್ತಾ ಇದ್ದೀನಿ. ಯಾವ ಸೊಪ್ಪಾದರೂ ಹಾಕ್ಕೋಬೋದು. ಸೊಪ್ಪು ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಅದು ಇದಾಗಿದೆ ಅಲ್ವ, ಟೊಮೊಟೊ ಹಾಕ್ಕೊತೀನಿ. ಮೊದಲೇಗಾದ್ರೂ ಹಾಕ್ಕೋಬೋದು ಟೊಮೊಟೊ, ಈಗಾದರೂ ಹಾಕ್ಕೋಬೋದು. ಇದೆಲ್ಲನೂ ಸಾಫ್ಟ್ ಆಗೋವರೆಗೂ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಬೆಲ್ಲ ಮತ್ತು ತೊಳೆದಿರುವಂತಹ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸೋಣ. ನಂತರದಲ್ಲಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಬೇಯಿಸೋಣ. ತೆಕ್ಕೊಳ್ಳೋಣ. ಇದನ್ನ ಮುಚ್ಚೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಾನು ಇವಾಗ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಬೆಂದ ನಂತರ ಉಪ್ಪು ಹಾಕೋಣ. ನೋಡಿ, ಇಷ್ಟಾದ ನಂತರ ಇದು ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಇನ್ನೊಂದು ನಿಮಿಷ 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಬೆಂದಿದೆ. ಸೊಪ್ಪು ಬೆಂದರೆ ಸಾಕು. ಇದು ಉಪ್ಪು ಹಾಕಿದ್ವಲ್ವ, ನೀರು ಬಿಟ್ಕೊಂಡಿದೆ ನೋಡಿ. ಒಲೆ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಬೇಗ ತಣ್ಣಗಾಗುತ್ತೆ, ರುಬ್ಬಕ್ಕೂ ಈಸಿಯಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಈ ಸಿಪ್ಪೆ ಬಂದರೆ ಸಿಪ್ಪೆ ತಕ್ಕೊಬೋದು. ಟೊಮೊಟೊ ಸಿಪ್ಪೆ ಬರುತ್ತಲ್ವ ನೋಡಿ, ಈ ಥರ ಸಿಪ್ಪೆನ ತಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಮಿಕ್ಸಿ ನೋಡಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. 1/4 ಕಪ್ನಷ್ಟು ತುರಿದಿರುವಂತಹ ಹಸಿ ಕಾಯಿ ತುರಿ ಇದೆ. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕೋಣ. ಮೊದಲಿಗೆ ಇದೊಂದು ರೌಂಡ್ ಮಾಡ್ಕೊಳ್ಳೋಣ. ನಂತರ ಆ ಬೆಂದಿರುವಂತಹ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಮಾಡ್ಕೊಂಡ ನಂತರ ಈಗಾಗಲೇ ಹುರ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ವಲ್ವ, ಇದು ಸೊಪ್ಪನ್ನ, ಹಸಿ ಮೆಣಸಿನ್ಕಾಯಿ ಎಲ್ಲನೂ ನೀರು ಸಮೇತ ಇದಕ್ಕೆ ಹಾಕ್ಕೊಂಬಿಡೋಣ. ಇದನ್ನ ಇವಾಗ ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ಸೊಪ್ಪು ಇವಾಗ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಚಟ್ನಿ ಅಂತಂದರೆ ಆ ಥರ ಹಾಗೆ ಮಾಡ್ಕೋಬೋದು. ಇಲ್ಲ ಗೊಜ್ಜು ಥರ ಬೇಕು ಅಂದರೆ ಈ ಥರ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ಗೊಜ್ಜು ಏನಾದರೂ ಮಾಡ್ಕೋಬೋದು.
ಇದಕ್ಕೇ ಒಗ್ಗರಣೆ ಕೊಟ್ಕೊಂಡು ಹೀಗೆ ತಿನ್ಬೋದು. ಈಗ ನಾನು ಗೊಜ್ಜು ಥರ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇವು ಹೊಂಬಣ್ಣಕ್ಕೆ ಬರಬೇಕು ನೋಡಿ. ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಒಣಮೆಣಸಿನಕಾಯಿ ಇದಕ್ಕೆ ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಬದಲಿಗೆ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, ರುಬ್ಬಕ್ಕಾದರೂ ಹಾಕ್ಕೋಬೋದು, ಈ ಥರ ಒಗ್ಗರಣೆಗಾದರೂ ಹಾಕ್ಕೋಬೋದು. ನೋಡಿ, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರಾಗಿ ಗೊಜ್ಜು ಥರ ಬರುತ್ತೆ. ಇದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಇದು ಚಟ್ನಿ ಥರನೂ ಆಗುತ್ತೆ. ಈರುಳ್ಳಿ ಸ್ವಲ್ಪ ಒಂಬಣ್ಣಕ್ಕೆ ಬರಲಿ ನೋಡಿ. ಇಷ್ಟು ಈರುಳ್ಳಿ ಬೆಂದರೆ ಸಾಕು. ಇವಾಗ ನಾವು ರುಬ್ಕೊಂಡಿದ್ವಲ್ವ ಈ ಪೇಸ್ಟ್ನ, ಸೊಪ್ಪಿನ ಪೇಸ್ಟ್ ಇತ್ತಲ್ಲ, ಇದನ್ನು ಹಾಕ್ಕೊಂಡ್ಬಿಡೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಣ. ನಿಮಗೆ ಜಾಸ್ತಿ ನೀರು ಬೇಕು ಅಂತಂದರೆ, ಗೊಜ್ಜು ಆಗಿರಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಮ್ಗೆ ಚಟ್ನಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ನಿಮಿಷ ಕುದಿಸ್ಕೋಬೇಕಾಗತ್ತೆ. ಇದು ಒಂಥರ ಟೇಸ್ಟಿಯಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇದು ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಜೊತೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ನಿಮಿಷ ಕುದಿಬೇಕು ನೋಡಿ. ಇಷ್ಟು ಕುದ್ರೆ ಸಾಕು. ಇವಾಗ ಚಟ್ನಿ ಅಥವಾ ಗೊಜ್ಜು ರೆಡಿಯಾಗಿದೆ. ಪಕ್ಕಕ್ಕೆ ಇಟ್ಕೊಳ್ಳೋಣ, ದೋಸೆ ಮಾಡ್ಕೊಳ್ಳೋಣ ನೋಡಿ. ಆ ಕಡೆ ಚಟ್ನಿ ಅಥವಾ ಗೊಜ್ಜು ಇವಾಗ ಸಿದ್ಧವಾಗಿದೆ. ಅಷ್ಟರೊಳಗಡೆ ಇದು ಹಿಟ್ಟು ನೆಂದಿರುತ್ತೆ. ಇದಕ್ಕೆ ನೋಡಿ, ಒಂದು ದೊಡ್ಡ ಈರುಳ್ಳಿ, ಒಂದು ಅರ್ಧ ಕಪ್ ಆಗ್ಬೋದು, ಮೇಲೆಲ್ಲ ತುಂಬ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಇವತ್ತು ಈರುಳ್ಳಿ ಮಾತ್ರ ಬಳಸ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿದ್ವಿ, ಖಾರನೂ ಇತ್ತು. ಇದಿವಾಗ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದರಿಂದ ದೋಸೆ ಮಾಡ್ಕೋಬೇಕಾಗುತ್ತೆ. ಇದು ಪ್ರೋಟೀನ್ ರಿಚ್ ದೋಸೆ ಅಂತಲೂ ಹೇಳ್ಬೋದು ನೋಡಿ. ಈ ಹದಕ್ಕಿದೆ ಸಾಕು ನಮಗೆ. ತೀರಾ ನೀರಾದರೆ ದೋಸೆ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ. ಇವಾಗ ದೋಸೆ ಹಾಕೋಣ ನೋಡಿ. ಹಂಚು ಬಿಸಿಗಿಟ್ಟಿದ್ದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಸರ್ಕೋಣ. ಎಣ್ಣೆ ಹಾಕ್ಬಿಟ್ಟಾದರೂ ಮಾಡ್ಕೋಬೋದು, ಸ್ವಲ್ಪ ದಪ್ಪದಾಗಿ ಬರುತ್ತೆ. ಎಣ್ಣೆ ಹಾಕಿದ ನಂತರ ದೋಸೆ ಹಂಚು ಬಿಸಿ ಆದ ನಂತರ ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ದೋಸೆ ಸ್ವಲ್ಪ ತೆಳುವಾಗಿ ಬರುತ್ತೆ ನೋಡಿ. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಹಾಕೋಣ. ದೋಸೆ ಹೇಗೆ ಬರ್ತೀರೋ ಅದೇ ಥರನೇ ಇದು. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ದಪ್ಪದಾಗೇ ಬರುತ್ತೆ ಇದು. ನೋಡಿ, ಇಷ್ಟಾದ ನಂತರ ಈಗ ಒಂದು 2 ನಿಮಿಷ ಮುಚ್ಚಬೇಕು. ಇದ್ರ ಮೇಲ್ಗಡೆಯಿಂದ ನೀವು ತುಪ್ಪನಾದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. 1 ನಿಮಿಷ ಆಗಲಿ ನೋಡಿ. ಈ ಥರ 1 ನಿಮಿಷ ಮುಚ್ಚಿ ಬೇಯಿಸೋದ್ರಿಂದ ನೀಟಾಗಿ ಬೇಯುತ್ತೆ. ನಾನಿಲ್ಲಿ ಎಣ್ಣೆನೇ ಬಳಸ್ತಾ ಇದ್ದೀನಿ, ನೀವು ತುಪ್ಪನಾದರೂ ಬೇಯಿಸ್ಕೊಳ್ಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಇದಾಗಲಿ, ನಂತರ ತಿರುಗಿಸ್ಬಿಟ್ಟು ಆ ಕಡೆನೂ ಬೇಯಿಸ್ಕೋಬೇಕು ನೋಡಿ. ಇದನ್ನು ತಿರುಗಿಸ್ಬಿಟ್ಟು ಹಾಕೋಣ. ಗರಿ ಗರಿ ಬೇಕು ಅಂದರೆ ನೀವು ಸ್ವಲ್ಪ ಸಣ್ಣ ಇಟ್ಬಿಟ್ಟು ಮಾಡ್ಕೋಬೋದು ನೋಡಿ. ಆ ಕಡೆನೂ ಆಗಲಿ ನೋಡಿ. ಈ ಕಡೆ ಬಟನ್ನು ಆಗಿದೆ. ಇದ್ರ ಮೇಲೆ ಬೇಕಿದ್ರೆ ನೀವು ತುಪ್ಪ ಮತ್ತು ಚಟ್ನಿ ಪುಡಿನೂ ಹಾಕ್ಕೋಬೋದು. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ಸೊಪ್ಪಿನ ಚಟ್ನಿ ಜೊತೆಗೆ ತೊಗರಿಬೇಳೆ ದೋಸೆ ಸಿದ್ಧವಾಗಿದೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ರಾತ್ರಿ ಡಿನ್ನರ್ಗಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇವೆರಡು ಕಾಂಬಿನೇಷನು. ಮಾಡೋದು ಹೇಗೆ ನೋಡಿದ್ದೀರಾ, ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. SR ಶೆಟ್ಟಿ ಸಿಟಿಂಗ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.